ಲೋ ಲೋ ಪ್ರದಿ ಈ ಸಲ ಬೇಸಿಗೆ ರಜೆ ಬಿಡ್ತಾರಲ್ಲ, ಅವಾಗ ನಾನು ನಮ್ಮ ಅಮ್ಮನ ಜೊತೆಗೆ ನಮ್ ದೊಡ್ಡ ಮಾಮರೂರ್ಗೆ ಹೋಗ್ತೀನೋ. ಅವ್ರದ್ದು ತುಮಕೂರಾಗ ಐತ್ ಮನೆ, ನಮ್ಮ ಮಾಮರ್ದು. ಅಲ್ಲಿಗೆ ಹೋಗ್ತೀನಿ. ಅಲ್ಲೇ ಸಾಕಾದಾಗ ಐತ್ ಕಣು ಆಟ ಆಡಕ್ಕೆಲ್ಲ. ಅಲ್ಲಿ ಫೀಲ್ಡ್ ಐತೆ, ಕ್ರಿಕೆಟ್ ಫೀಲ್ಡ್. ಬೈಗ್ ಆಗ್ತಲೇನ ಎದ್ದಾಸ್ಕೆಲ್ಲ ಎಷ್ಟೊಂದ್ ಜನ ಬರ್ತಾರ ಗೊತ್ತ ಹುಡುಗರು. ಬ್ಯಾಟು ಬಾಲ್ ಎಲ್ಲ ತಗೊಂಬರ್ತಾರ ಕಣು ಪ್ರದಿ. ಅದೇ ಕ್ರಿಕೆಟ್ ನ ಹಾಕಿಂತಾರಲ್ಲ ಕೈಗೂ ಕಾಲ್ಗೂ ಮಕ್ಕಕ್ಕೆಲ್ಲನ ಹೆಲ್ಮೆಟ್ ಅಂತದು ಅಂತವೆಲ್ಲ ಹಾಕಿಂಬರ್ತಾರ ಕೈಯಾಳಿಗೆ. ನಾನು ನಿಂತ್ಕೊಂಡು ನೋಡ್ತಿದ್ದೆ, ನಮ್ಮೂರಾಗಿ ಆತ ಹಾಕ್ಯಂಡ್ ಆಡಲ್ಲಪ್ಪ, ಇವರು ಎಲ್ಲ ಹಾಕ್ಯಂಡ್ ಆಡ್ತಾರೆ ಅನ್ಕೊಂಡೆ. ಅವೆಲ್ಲ ಹಾಕಿಂಬರ್ತಾರ. ಈ ಸಲ ಬೇಸಿಗೆ ರಾಜ್ಯಕ್ಕೆ ಹೋಗ್ತೀನಪ್ಪ. ಹೋಗ್ಲಿ ಬಿಡು, ನಿನಗಂದ್ರೆ ನಿಮ್ಮ ಮಾಮರ ಇದ್ದಾರೆ ಹೋಗ್ಚ, ನನಗೂ ನಮ್ಮ ಮಾಮರ ಇದ್ದಾರೆ. ಆದರೆ ನಮ್ಮ ಅಮ್ಮ ಎಲ್ಗೂ ಕರ್ಕೊಂಡು ಹೋಗಲ್ಲ. ಹೋದ್ಸಲಿ ರಜಾ ಬಿಟ್ಟಾಗೆಲ್ಲ ನನ್ನ ಮಗ ನೀನು ಲೋ ಪ್ರದಿ ಬಾರ ಅಲ್ಲಿಗೆ ಹೋಗೋಣ, ಬಿಕ್ಕಣ್ ಕಿತ್ಕೊಂಬರಕ್ಕೆ ಹೋಗೋಣ, ಎಳ್ನೀರು ಕಿತ್ಕೊಂಬರಕ್ಕೆ ಹೋಗೋಣ, ಜೇನ್ ಕೀಳಕ್ಕೆ ಹೋಗೋಣ, ಸೈಕಲ್ ತಗೊಂಡು ಹೋಗೋಣ, ಎಕ್ಸೆಲ್ ಓಡ್ಸಕ್ಕೆ ಹೋಗೋಣ ಅಂತೆಲ್ಲ ಕೇಳ್ತಿದ್ದೆ. ಈ ಸಲ ಇನ್ನೂ ರಜಾನೇ ಬಿಟ್ಟಿಲ್ಲ, ಆವಾಗಲೇ ಆಲೇನ ನಮ್ಮ ಮಾಮರೂರ್ಗೆ ಹೋಗ್ತೀನಿ ಅಂತಿದ್ಯಾ. ಹೋಗು ನನ್ನ ಹಬ್ಬನ್ನೇ ಬಿಟ್ಟು. ಗೆಳೆಯ, ಜೀವದ್ ಗೆಳೆಯ, ನಿಂದು ತಾಯಿ ಪ್ರೀತಿ ಕಣೋ, ಪ್ರೀತಿಗೂ ಒಂದು ಕೈ, ದೋಸ್ತಿ ಜಾಸ್ತಿ ಕಣೋ. ಕುಚ್ಚುಕು ಕುಚ್ಚುಕು ಕುಚ್ಚುಕು, ಓಯ್ ಕುಚ್ಚುಕು ಕುಚ್ಚುಕು ಕುಚ್ಚುಕು, ನಾವು ಚಡ್ಡಿ ದೋಸ್ತಿ ಕಣ್ಣು ಕುಚ್ಚುಕು, ದೋಸ್ತಿ ಮ್ಯಾಲೆ ಕ್ವಾಪ ಬೇಡ ಕುಚ್ಚುಕು. ಹೋ ಗೆಳೆಯ, ಜೀವದ್ ಗೆಳೆಯ, ನಿಂದು ತಾಯಿ ಪ್ರೀತಿ ಕಣೋ, ಪ್ರೀತಿಗೂ ಒಂದು ಕೈ, ದೋಸ್ತಿ ಜಾಸ್ತಿ ಕಣೋ. ನೆನಪೈತ ನಿಂಗೆ ಬಿಕ್ಕೆಣ್ಣು ಕಿತ್ತಿದ್ದು, ನೆನಪೈತ ನಿಂಗೆ ಎಳ್ಳೀರು ಕದ್ದಿದ್ದು, ನೆನಸ್ಕಂಡ್ರೆ ಈಗ್ಲೂ ಬಾಯ್ ತುಂಬ ಜೊಲ್ಲು ಕುಚ್ಚುಕು ಕುಚ್ಚುಕು ಕುಚ್ಚುಕು. ರಾಜ ಬತ್ತೈತೆ ನೋಡು ಕುಚ್ಚುಕು. ಏಪ್ರಿಲು 10ರಿಂದ ಬೇಸಿಗೆ ರಜಾ ಬತ್ತೈತೆ, ಮೇ 28ವರ್ಗುನು ರಜಾ ಇದ್ದೇ ಇರ್ತೈತೆ. ನಾನು ನಮ್ಮ ಮಾಮರೂರ್ಗೆ ಹೋಗಿ ಬತ್ತೀರಿ ಕಣೋ, ಆಮೇಲೆ ಊರಲ್ಲಿ ನಂದು ನಿಂದೆನೆ ದರ್ಬರು. ಓಯ್ ಕುಚ್ಚುಕು ಕುಚ್ಚುಕು ಕುಚ್ಚುಕು, ನೀವು ಚಡ್ಡಿ ದೋಸ್ತಿ ಕಣು ಕುಚ್ಚುಕು, ದೋಸ್ತಿ ಮ್ಯಾಲೆ ಕ್ವಾಪ ಬೇಡ ಕುಚ್ಚುಕು. ಓ ಪ್ರದೀಪ, ಟೆನ್ಷನ್ ಬೇಡ, ಈ ಮಂಜ ಇರ್ತಾನ್ ಕಣೋ. 2 ದಿನ ಮಾಮರೂರ್ಗೋಗಿ ಬಂದೆ ಬರ್ತೀನಿ ಕಣೋ. ಕಳ್ಳನ ಮಗ ನೀನು, ಆಡೇಳೆ ಸಮಾಧಾನ ಮಾಡ್ತೀಯ ನನಗೆ. ಹೋಗಲ್ಲೋ ಲೋ ಮಂಜ, ನಿನ್ನ ಬಿಟ್ಟು ಇರೋಕ್ಕಾಗಲ್ಲ ಕಣಲೋ ನನಗೆ, ಅದಕ್ಕೆ ಹಂಗಂದೆ. ಶನಿವಾರ ಭಾನುವಾರ ಬಂತು ಅಂದರೆ ನಿಮ್ಮಂತ ಕೋಡ್ ಬರಂಗಾಗ್ತೈತೆ ನನಗೆ. ನಿನ್ನ ಬಿಟ್ಟು ಇರೋಕ್ಕಾಗಲ್ಲ. ಲೋ ಪ್ರದೀಪ, ಜೀವಕ್ ಜೀವ ಕೊಡ್ತೀನಿ ನಾನು, ಜೀವಕ್ಕಿಂತ ಜಾಸ್ತಿ ನೀನು, ಜೀವನ ಪೂರ್ತಿ ಜೊತೆಗೆ ಇರ್ತೀನಿ ನಾನು, ಇರ್ತೀನಿ ನಾವು. ನಿಂಗೆ ಯಾರು ದುಶ್ಮನ್ನಾದ್ರು ಅವರು ನಂಗೆ ದುಶ್ಮನ್ನೇನೆ, ನಿನ್ನ ಪರವಾಗಿ ತೊಡೆ ತಟ್ತೀನಿ ನಾನು. ನೀ ನನ್ನ ಬೆಸ್ಟ್ ಫ್ರೆಂಡು, ನಮ್ ಪ್ರೀತಿಗಿಲ್ಲ ಡೆಡ್ ಎಂಡು. ಜೀವಕ್ ಜೀವ ಕೊಡ್ತೀನಿ ನಾನು, ಜೀವಕ್ಕಿಂತ ಜಾಸ್ತಿ ನೀನು, ಜೀವನ ಪೂರ್ತಿ ಜೊತೆಗೆ ಇರ್ತೀನಿ ನಾನು, ಇರ್ತೀವಿ ನಾವು. ಕೇಳಿಸ್ಕೊಂಡವಲೇ ಪ್ರದೇ, ಆಯ ನಿನ್ನ ಕೊನೆ ತಕ ಈ ಮಂಜ ಪ್ರದೀಪ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾನಲ್ಲೇ. ನೀನ್ ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡ, ನನ್ಗೆ ಹರ್ಟ್ ಆಗುತ್ತೆ ಕಣೋ, ಹರ್ಟ್ ಆಗುತ್ತೆ. ಲೇ ಹುಡುಗ, ಯಾತ್ರಲ್ಲ ಇಬ್ರು ಹಿಂಗ್ ನಿಂತ್ಕೊಂಡ್ ಮಾತಾಡ್ತಾ ಇದ್ದೀರಾ ಏನ್ರು? ಲೋ ಪ್ರದಿ ಗೌಡ್ರು ಬಂದ್ರು. ನಮ್ಮೂರ ಗೌಡರೆಂದು ರಾಜ ಗಂಭೀರ, ಕರುಣಾಳು ಮಾತು ಮನದಿ ಪ್ರೀತಿ ಸಂಚಾರ, ನಡೆನುಡಿಯಲ್ಲಿ ದಿನವೂ ಇವರು ನೀತಿ ಮೆರೆದವರು ಗೌರವ, ಇವರಿಗೆ ಅದು ಕಾಂಚನ, ಬದುಕಲಿ ನ್ಯಾಯಕ್ಕೆ ತೊಟ್ಟವರು ಕಂಕಣ. ನಮ್ಮೂರ ಗೌಡರೆಂದು ರಾಜ ಗಂಭೀರ, ಕರುಣಾಳು ಮಾತು ಮನದಿ ಪ್ರೀತಿ ಸಂಚಾರ. ಲೇ ಮಂಜ,
ಬೋಲ್ಸಂತ ಕೇಳ್ಸ ಕಳ್ಳ ಆಡ್ ನೀನು ಹಾ ನಿಮ್ಮ ಅಪ್ಪನಂಗೆ ನೀನು ಹಾ ನಿಮ್ಮ ಅಪ್ಪ ಈ ನಾಟಕದ ಹಾಡು ಚಂದ ಕೇಳ್ತಾನೆ ನೀನು ಪಿಕ್ಚರ್ ಹಾಡುಗಳನ್ನ ಚಂದ ಕೇಳ್ಚ ಸೂರ್ಯವಂಶ ಪಿಕ್ಚರ್ನಾಗೆ ಹಿಂಗೆ ಕಣ್ಣ ಹೇಳೋದು ಚೆನ್ನಾಗೈತಿ ಕಳ್ಳ ಚೆನ್ನಾಗೈತಿ ಏನಗೌಡ್ರೆ ನಿಮ್ಮ ಆಶೀರ್ವಾದ. ಮೇಷ್ಟ್ರು ಹಿಂಗೆ ಅಂತಾರೆ, ಮುಂಜ ಹಾಡ್ ಚೆನ್ನಾಗಿ ಹೇಳ್ತಾನೆ, ಪಿಕ್ಚರ್ ಸಾಂಗ್ನೆಲ್ಲ ಚೆನ್ನಾಗಿ ಹೇಳ್ತಾನೆ ಅಂತಾರೆ. ಮೊನ್ನೆ ಒಂದು ರೀಲ್ಸ್ ಮಾಡಿದ್ದೆ ಗೌಡ್ರೆ, ಅದು ಸೋಷಿಯಲ್ ಮೀಡಿಯಾದಾಗೆಲ್ಲ ವೈರಲ್ ಆಗೈತಿ. ಆತು ಕಳ್ಳ. ಈಗ ನೋಡು ಬರೀ ಹಾಡು ಹೇಳ್ಕೊಂಡೆ ಓಡಾಡೋದಲ್ಲ, ಹಾಡು ಹೇಳ್ಬೇಕು, ಆಟ ಆಡ್ಬೇಕು, ಪಾಠನೂ ಚಂದ ಕಲಿಬೇಕು, ಓದಿ ಒಳ್ಳೆ ವಿದ್ಯಾವಂತರಾಗಬೇಕು ನಾವು. ಓದ್ತೀವಿ ಗೌಡ್ರೆ, ಚೆನ್ನಾಗಿ ಓದ್ತೀವಿ. ಏನಂದ್ರೆ ಇವಾಗ ಏಪ್ರಿಲ್ 10ನೇ ತಾರೀಕಿಂದ ರಜಾ ಕೊಡ್ತಾರೆ ಸ್ಕೂಲ್ಗೆ, ಹಂಗಂತಿದ್ವಿ ಯಾರನ. ಏಪ್ರಿಲ್ 10ರಿಂದನ ಏಪ್ರಿಲ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 28ನೇ ತಾರೀಕಿನ ತನಕ ರಜಾ ಕೊಡ್ತಾರಂತೆ. ಅವಾಗ ಫುಲ್ ಫ್ರೀ ನಮ್ಗೆ. ನೀನು ಓದಿ ಯಾರೇ ಹೊಡೆದಿರೋದು ನಾನು ಕಂಡಿದ್ದೀನಿ ಹೇಳಪ್ಪ. 24 ಗಂಟೆ ಬೇಲಿ ಸಂದೆಗೂ ಬೆಕ್ಕಿಡಿಯಕ್ಕೆ ಹೋಗೋದು, ನಾಯಿ ಕುಂದಿ ಹಿಡ್ಕೊಂಬರೋದು, ಜೇನ್ ಕೀಳಕ್ ಹೋಗೋದು, ಅವ್ರಿವ್ರ ತೋಟದಾಗ ಹೋಗಿ ಬಿಕ್ಕಣಿ ಕಿತ್ಕೊಂಬರೋದೇ ಮಾಡ್ತಿರ್ತೀಯ. ನೀನು ಮಠದ ಕಡೆಗೆ ಹೋಗಿದ್ದು ನಾನು ಕಂಡೇ ಇಲ್ಲಪ್ಪ. ಎಂದು ಅಮಾವಾಸ್ಯೆ ಪೌರ್ಣಮಿಗೂ ಸ್ಕೂಲ್ಗೆ ಹೋಗ್ತಾನೆ, ಇಲ್ಲಿ ಗೌಡ್ರು ಮುಂದೆ ದೊಡ್ಡದಾಗಿ ಹೇಳ್ಕೊಂಬಂದು ನೋಡು. ಅಡೇ ಕಿಲ್ಲಿದ್ದಾರ ನಮ್ಮಿಬ್ಬರನ್ನು ಕಂಡ್ರೆ ನಿನ್ಗೆ ಅಷ್ಟೊಂದು ಬೇಜಾರು? ನಾವೇನ್ ಮಾಡಿದೀವಿ ನಿನ್ಗೆ? ನಾನೇ ನಿಂತಾಗ ಮಾತಾಡ್ತಾ ಇದ್ದೀನಿ, ಗೌಡ್ರು ತಾನೇ ಮಾತಾಡ್ತಿರೋದು. ಬಂದು ಸ್ಕೂಲ್ ಅಟೆಂಡೆನ್ಸ್ ನೋಡು, ಯಾವನ್ ರಜಾ ಹಾಕ್ಯವನೆ, ಒಂದು ದಿನನೂ ತಪ್ಪಿಸ್ಕೊಂಡಿಲ್ಲ ನಾನು ಸ್ಕೂಲ್ಗೆ. ಏನು ಇವ್ರು ತೋಟದಾಗ ಬಂದು ನಾನು ಬಿಕ್ಕಣಿ ಕಿತ್ಕೊಂಡು ಹೋಗಿದ್ದೀನಿ ಎಂಬುದ್ರಂಗೆ ಹೇಳ್ತೈತಿ. ನಮ್ಮ ಮಾಮರವರು ಕಿತ್ಕೊಂಡ್ ಬಂದಿದ್ದೀನಿ ಹೋಗಿ, ನಿಂಗೇನು ಕಷ್ಟ? ನಾನು ನಿಂತಕ್ ಬಂದು ನಿಮ್ ಗುಡ್ಲಕ್ ಬಂದು ಏನನ್ನ ಒತ್ಕೊಂಡು ಹೋಗಿದ್ದೀರಾ? ಮೇಸುತ್ತ ಹಿಂಗೆ ಹೋಗಿ ಆಮೇಲೆ ರಜಾ ಕೊಡೋದ್ನು ಹಾಳು ಮಾಡ್ತೀಯ ನೀನು ಅಷ್ಟೇ. ಏನ್ ರಜಾ ಹಾಕ್ಯವನೆ ಅಂತ ಹೆಂಗ್ ಹೇಳ್ತೈತಿ ನೋಡಿ ತಾತ. ನಾನೊಂದು ದಿನನೂ ರಜಾ ಹಾಕಿಲ್ಲ ಗೊತ್ತಾ? ಬೇಕಾದ್ರೆ ಹೋಗಿ ಸ್ಕೂಲ್ ಕೇಳು, ಭಾನುವಾರ ಸ್ಕೂಲ್ ತಕ್ಕ ಹೋಗಿ ಕಸ ಹೊಡೆದು ಬರ್ತೀನಿ ಅಂತ ನನ್ ಮಗ ನಾನು. ನನಗೆ ಸ್ಕೂಲಿಗೆ ರಜಾ ಹಾಕ್ಬೇಕು ಅಂದ್ರೆ ಅಲರ್ಜಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬಲೇ ಲೇ, ನೀನು ಇವಾಗಲೇ ಹಿಂಗೆ ಉಳ್ಳಿ ಕಾಳು ಹುರಿದಂಗೆ ಮಾತಾಡ್ಚ, ಇನ್ನೇನೋ ದೊಡ್ಡನಾದ್ಮೇಲೆ ರಾಮ 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 ಬಿಡಪ್ಪ. ನೋಡ್ರಿ ಗೌಡ್ರೆ, ಬೋರಾಜುನ್ನ ಯಾವಾಗಲೂ ನನ್ನ ಆಡ್ಕೊಂಬದ್ರಾಗೆ ಇರ್ತಿತ್ತ ಅಜ್ಜ. ನಾನು ಪ್ರದೀಪನು ಯಾವಾಗ ನೀವು ನಿಂತ್ಕೊಂಡು ಮಾತಾಡ್ತಿರ್ಲಿ, ಬೋರಾಜು ಬಂದು ನಮ್ಮನ್ನು ರೇಗಿಸ್ತೈತೆ. ನಾನ್ ನೋಡದಕ್ಕೂ ನೋಡಿ ಚೂಪಂದ್ ಕಲ್ ತಕೊಂಡು ಎಟ್ಟಲೆ ಹೋಗ್ಬಿಡ್ತೀನಿ ಅಷ್ಟೇನಾ? ಇಲ್ಲ ಕಣ್ ಗೌಡ್ರೆ, ಒಂದ್ಸಲಿ ಮಾಡ್ತೀನಿ ನೋಡಿ ಬೋರಾಜಿಗೆ. ಹೆಂಗೋ ಅಂಗಿ ಇಕ್ಕೆಮಲ್ಲ ಸೆಕೆಗೆ ತೀಟೆ ಸೊಪ್ಪು ತಂದ್ಬಿಟ್ಟು ಮೈಗೆಲ್ಲ ಬಡ್ದು ಅದೇ ಹೋಗ್ತೀನಿ. ಅವಾಗ ಏನೆಲ್ಲ ಕೆರ್ಕಬೇಕು ಮೈಯೆಲ್ಲ, ಈ ಕೊಬ್ಬರಿ ತುಳಿಯ ತಾಂಡು ಉಜ್ಜಕಬೇಕು, ಹಂಗ್ ಮಾಡ್ತೀನಿ. ನನ್ನೇ ರೇಗಿಸ್ತೈತಿ ಯಾಕ ಈ ಅಜ್ಜ? ಏಯ್ ಬಿಡ್ಲ ಮಂಜ, ಬಿಡಲ್ಲ. ಏನು ನೀನು ಕಂಡ್ರೆ ಪ್ರೀತಿ ಕಳ್ಳ ನಗ್ಸಾರ್ಕಂಗೆ ಆಡ್ತಾನ ಅವನು ಬೋರಾಜ. ಅದಕ್ಕೆಲ್ಲ ನೀನು ಬೇಜಾರು ಮಾಡ್ಕೊಂಡ್ರೆ ಹಾಕೈತೆ. ಸುಮ್ಕಿರು, ಬೇಜಾರು ಮಾಡ್ಕೋಬೇಡ. ಏಯ್ ನಡಿರಲ್ಲ ಇಲ್ಲಿಂದ, ಸಾಕಿನ. ನನ್ನ ಬಗ್ಗೆ ಗೌಡ್ರ ತಗ ಶಾಡಿ ಹೇಳಕ್ ಹೋಯವ್ನಿ. ನಡಿಯ ಏ ಬೋರಾಜ, ಇಲ್ಲ ಅವ್ನು ಸೀನಪ್ಪನ ಕಂಡೆ ಅನ್ಲ ನೆನ್ನೆ ದಿನ. ಅವನ ಹೆಸರು ಆತಪ್ಪ ಮರ್ತೆ, ಬಸವರಾಜ. ಅವನು ಈರ್ಭದ್ರಪ್ಪನ ಮಗ ಬಸವರಾಜ್ ಸಿಕ್ಕಿದ್ದ ಕಳ್ಳ ಅಂಗಡಿ ಮಂತಕ್ಕೆ. ಗೆಲೆ ಗೌಡ್ರೆ ಒಂದು ಎಣ್ಣೆನ ಹುಡಿಕ್ಯಂಗೆ ಕೊಡ್ರಿ ಗೌಡ್ರಿ ಅಂತಾನ ರಂಗಜ್ಜಂಗಂದ. ಲೇ ಈ ಕಾಲದಾಗ ಎಣ್ಣೆಲ್ಲಿ ಸಿಗ್ತಾವಲ್ಲ ಅಂತಂದೆ, ಅದಕ್ಕೆ ಯಾರನ್ನ ಬ್ರೋಕರ ಗೀಕರ್ನ ಹಿಡಿದು ಆ ಹುಡುಗ ಒಂದು ಹೆಣ್ಣು ಹುಡಿಕ್ಯಂಗೆ ಕೊಡು ಅಂತಾನ ರಂಗಜ್ಜಂಗಂದ. ಏನಜ್ಜ ಎಲ್ಲ ನೀ ಕಂಡು ಉಂಡಿರ ಅಂತಾವು ಹೆಣ್ಣು ಸಿಗ್ತಾವೇನಜ್ಜ? ಎಲ್ಲ ನೋಡಿಜ್ಜನಜ್ಜ? ಗೌಡ್ರೆ ಒಂದು ಮಾತು ಹೇಳ್ತೀನಿ ಕೇಳ್ರಿ, ನಮ್ಮ ತಾಯಣೆಗೂ ಈಗ ಬಲಂತ ಮಾಡಿ ಪ್ರೀತಿಯಿಂದ ಭಕ್ತಿಯಿಂದ ಕರೆದ್ಬಿಟ್ರೆ ದೇವ್ರೇ ಬಂದ್ಬಿಡ್ತಾನೆ. ಈ ಹೆಣ್ಣರಂತೂ ಹೆಣ್ಣು ಕೊಡಲ್ಲ ಗೌಡ್ರೆ. ಯಪ್ಪ ಯಪ್ಪ ಯಪ್ಪ, ಅವರು ಬೇಡಿಕೆಗಳ್ನು ಕೇಳ್ಬಿಟ್ರೆ ಸ್ವಾಮಿ 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 ಅಲ್ಲಿ ನಿಂತ್ಕೊಂಬಕ್ಕೆ ಆಗಲ್ಲ. ನಾನು ಹಿಂಗೆ ಯಾರಿಗೋ ಒಂದೆರಡು ಹೆಣ್ಣು ಕೊಡ್ಸೋಣ ಅಂತ ಹೋಗಿದ್ದೆ. ಹೆಣ್ಣರ ಅಪ್ಪಯ್ಯ ಹಗ್ಗದ ಮಂಚ ಹಾಕ್ಕೊಂಡು ಅಜ್ಜಾರ್ದಾಗ ಮನಿಕೊಂಡಿದ್ದ. ಗೌಡ್ರೆ ಹೇಳ್ತೀನಿ ಕೇಳ್ರಿ, ಹೋಗಿ ಏನು ಸ್ವಾಮಿ ಹೆಣ್ಣೈತಂತ ನಿಮ್ಮ ಮನೆಗೆ ಒಂದು ಮದುವೆ ಮಾಡ್ತೀರಾ ಅಂತ ಕೇಳಿದೆ. ಅದಕ್ಕೆ ಮನೆ ಕೇಳಿದಾನೆ ಎದ್ದಾಳಿಲ್ಲ ಅವ್ರ ಅಪ್ಪಯ್ಯ, ಕಾಲ ಮೇಲೆ ಕಾಲು ಹಾಕ್ಕೊಂಡು, ಯಾವ ಊರವರು ಹುಡುಗಿ ಅನ್ನೋದೇವನೇ ಹಂಗೆ ಹಿಂಗೆ ಅಂತ ಕೇಳ್ದೆ. ನಾನು ಇರಲಿ ಬಿಡು, ಮನೆ ಕೇಳೋ ತಿರುಗಿ ನೀನು ಎಬ್ರಿಸೋದೊಂದು ಎಲ್ಲ ಹೇಳ್ದೆ. ಹುಡುಗ ಹಿಂಗೆ ಹೆಸ್ರು ಹಿಂಗಾದ್ರೆ ಹಿಂಗೆ ಇದನ್ನು ಓದೇವನು ಇಲ್ಲಿ ಕೆಲಸ ಮಾಡ್ತಾನೆ ಅಂತಾನೆ.
ಸರಿ ಆತೊಂದು ಏನು ಸ್ವಾಮಿ ಆ ಮಗ ತೋರಿಸ್ತೀರ ಹೆಣ್ಣು ನೋಡ್ಕೊಂಡು ಹೋಗ್ತೀವಿ ಅಂತ ಅಂದು. ಅಲ್ಲ ಗೌಡ್ರಿ ಅವನು ಏನು ಹೇಳಿರ್ಬೇಕು? ಆಗ ನೋಡ್ರಿ ಅಲ್ಲಿ ಪೋಟ್ದಾಗ ಐತಲ್ಲ ಮಗ, ಅದೇ ಹೆಣ್ಣು ಮಗ ನೋಡ್ಕೊಂಡು ಹೋಗ್ರಿ ಅಂಬನೆ. ಯಾಲ 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 ಏನು ದಿಮಾಕ್ ಬಂದ್ಬಿಟ್ಟೈತಿ ಇವ್ರಿಗೆ. ನನಗೆ ಬರೋ ಸಿಟ್ಟಿಗೆ ಅಲ್ಲ ಹಾಕ್ಯಂಡು ನಿಗ್ರಹ ಎಂಬ ಸಿಟ್ಟು ಬಂದಿತ್ತು ಗೌಡ್ರೆ. ಅಂಥ ದಿಮಾಕ್ ಬಂದ್ಬಿಟ್ಟೈತಿ ಹೆಣ್ಣರಿಗೆ ಇವಾಗ. ಹಾಂ ಅಬಾ ಬಾ 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 ಅವ್ರಿಗೆ ಬಂದಿರೋ ಅಂಥ ದಿಮಾಕು ಇನ್ಯಾರಿಗೂ ಬಂದಿಲ್ಲ ಗೌಡ್ರೆ. ಅದಕ್ಕೆ ಹೆಣ್ಣು ಹುಡ್ಕ ಸವಾಸನೆ ಕೈ ಬಿಟ್ಬಿಟ್ಟಿದ್ದೀನಿ ನಾನಂತೂ. ಯಾರು ತೋರಿಸಿದ್ರು ಸ್ವಾಮಿ ನಿಮ್ಮ ಮನೆ ಬಾರಿ ನಿಮ್ಮ ಮನೆಪಾಡು ಏನನ್ನ ಆಗಲಿ, ಯಾರನ್ನ ಹುಡುಕ್ಯಂಡು ಮದುವೆ ಆಗ್ರಪ್ಪ, ನಾನು ಮಾತ್ರ ಬರೋಲ್ಲ ಅಂತೀನಿ. ಅಲ್ವಲ್ಲ ಲೇ ಬೋರಾಜ, ಹಿಂಗಂದ್ರೆ ಹಾಕೈತೇನಲ್ಲ. ಈಗ ಅದಕ್ಕೆ ನಾವು ಬ್ರೋಕರ್ ಈಶ್ವರಪ್ಪಗೆ ಫೋನ್ ಮಾಡಿದ್ದೆ ಆಗ್ಲೇನ, ಬತ್ತೀನಿ ಅಂತ ಹೇಳವ್ನಿ. ನಡಿಲ್ಲ ಅವ್ನು ಸೀನಪ್ಪನ್ನು ಕರ್ಕೊಂಡು ಹಂಗೆ ನಿಮ್ಮ ಗುಡ್ಲು ತಕೋಣ, ಅಲ್ಲೇ ಕುತ್ಕೊಂಡು ಮಾತಾಡೋಣ. ಸುಶೀಲಾ, ಏ ಮೈ ಡಿಯರ್ ಡಾರ್ಲಿಂಗ್ ಸುಶೀಲಾ, ವೇರ್ ಆರ್ ಯು? ಐ ಆಮ್ ಕಾಲಿಂಗ್ ಯು, ಪ್ಲೀಸ್ ಕಮ್ ಹಿಯರ್. ಏ ಸುಶೀಲಾ, ಒಳಗೆ ಅಡುಗೆ ಮಾಡ್ತಿದ್ದೆ, ಯಾಕೆ ಹಿಂಗೆ ಕೂಕ್ಯಂತಿದ್ದ? ಅದೇನು ಹೇಳು? ಒಂದು ಸಣ್ಣ ಸೊಡ್ಬಿಲ್ದಂಗೆ ಹಂಗೆ ಬಡ್ಕೊಂತಿದ್ದ ಸುಶೀಲಾ ಸುಶೀಲಾ ಅಂತಾನೆ. ಏನು ಹೇಳು? ಏ ಸುಶಿ, ವೈ ಯು ಆಂಗ್ರಿ ವಿತ್ ಮೀ? ಕ್ಯಾನ್ ಯು ಗಿವ್ ಎ ಸ್ಮೈಲ್ ಫಾರ್ ಮೀ? ಕೋಪದಲ್ಲೂ ಚಂದಕ್ಕೆ ಕಾಣುವೆ ಓ ಸುಶೀಲಾ, ಕೋಪದಲ್ಲೂ ಚಂದಕ್ಕೆ ಕಾಣುವೆ, ಉಬ್ಬು ಮೇಲಕ್ಕೋಗಿವೆ, ಮೂಗಿನ ಸೊಳ್ಳೆ ಅಗಲಿವೆ, ಚಂದಕ್ಕೆ ಕಾಣುವೆ ಸುಶೀಲಾ, ಚಂದಕ್ಕೆ ಕಾಣುವೆ. ನನ್ನ ಡಾರ್ಲಿಂಗ್, ನನ್ನ ವೈಫ್ ಅಂದರೆ ನನಗೆ ಯಾವಾಗಲೂ ಇಷ್ಟನೇ. ಅವಳು ನಕ್ಕಿರೋ ಚಂದ, ಹತ್ತಿರೋ ಚಂದ, ಕೋಪದಲ್ಲೂ ಚಂದ, ಖುಷಿಲೂ ಚಂದ. ಅದಿರಲಿ, ಏನು ಸುಶೀಲ ಸಮಾಚಾರ? ಅಡುಗೆ ಏನು ಮಾಡಿಜ? ಇವಾಗ ಡಾರ್ಲಿಂಗು, ಸುಶೀಲ, ಸುಶಿ, ಸ್ವೀಟ್ ಆರ್ಟು ಅದು ಎಲ್ಲ ಅಂಶ. ಏನನ್ನ ಹೇಳಿದ ಬದುಕು ಮಾಡಲಿಲ್ಲ ಅಂತಂದರೆ ಕ್ಯಾಕುರ್ ಸುಗಿದು ನಡೆಸ್ಕಿಲ್ಲಿಂದ ಅಂಶ. ನೀನು ನಂಬೋಕೆ ಆಗಲ್ಲ ಸ್ವಾಮಿ. ಏ ಸುಶೀಲಾ, ಹೇಳ್ತೀನಿ ಕೇಳು, ಗಂಡ ಹೆಂಡ್ತಿ ಸಂಬಂಧ ಅಂದ್ರೆ ಹಂಗೆ ಕಣಿ. ಯಾವಾಗಲೂ ಪ್ರೀತಿ ಕೊಡ್ತಾನೆ ಹೋದ್ರೆ ಹೆಂಡ್ತಿ ಗಂಡನ್ನ ಹಳ್ಳಚ್ಕಾಕೊಂಡ್ಬಿಡ್ತಾಳೆ, ಸದರ ತಗೊಂಡ್ಬಿಡ್ತಾಳೆ. ಯಾವಾಗಲೂ ಸಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ರೆ ಮಂಡಿ ಬಿದ್ದು ಬಿಡ್ತಾಳೆ. ಈ ಅಪ್ಪಂದು ಯಾವಾಗಲೂ ಇದ್ದಿದ್ದೆ ಬಿಡು ಅಂತಾನೆ. ಅದಕ್ಕೆ ಮಿಕ್ಸ್ಡ್ ಆಫ್ ಕೋಪ ಅಂಡ್ ಪ್ರೀತಿ ದ ಸಂಸಾರ ಈಸ್ ಗೋಯಿಂಗ್ ಗುಡ್. ಸುಶೀಲಾ, ವಾಟ್ ಐ ಆಮ್ ಟೆಲ್ಲಿಂಗ್, ಇಫ್ ಯು ಈಟ್ ಓನ್ಲಿ ರೈಸ್ ಇಟ್ಸ್ ಬೋರಿಂಗ್. ಓಕೆ, you eat only paisa, it's also boring. You mixed of the food like ಉಪ್ಪಿನಕಾಯಿ, ಹಪ್ಪಳ, ಬೋಂಡ, ಸಂಡಿಗೆ, ಪಲ್ಯ, ಅನ್ನ, ಸಾಂಬಾರು, ಒಬ್ಬಟ್ಟು. ದಿಸ್ ಈಸ್ ಆಲ್ ಮಿಕ್ಸ್ಡ್ ಆಫ್ ದ ಫುಡ್. ಯು ಟೇಕಿಂಗ್ ಕ್ರೇಜಿ, ಅದರ್ವೈಸ್ ಆಲ್ ಈಸ್ ಬೋರಿಂಗ್. ಯಾ ಅರ್ಥ ಇಲ್ಲಲ್ವ ನಿನಗೆ? ಅಯ್ಯೋ ಮಂಕ್ ಬಡ್ಡಿ ಎತ್ತಿದ್ದೆ, ಹಳ್ಳಿ ಮಖ ಉಳ್ಳಿ ಸಾರು, ನಿನ್ಗೇನೋ ಗೊತ್ತಾಗಲ್ಲ. ಹೇಳ್ತೀನಿ ಕೇಳು, ಬರೇ ಪ್ರೀತಿನೇ ಕೊಡ್ತಿದ್ರೆ ಅದು ಬೇಜಾರಾಗ್ತೈತೆ, ಬರೇ ಕೋಪನೇ ಕೊಡ್ತಿದ್ರೆ ಅದು ಬೇಜಾರಾಗ್ತೈತೆ. ಅದಕ್ಕೆ ಸಂಸಾರದ ಪ್ರೀತಿ, ಕೋಪ, ತಾಪ, ಮುನಿಸು, ಜಗಳ ಎಲ್ಲ ಇರ್ಬೇಕಣೆ ನನ್ನ ಮುದ್ದು ಬಂಗಾರಿ. ಮದುವೆ ಊಟದಾಗ ಬರೀ ಪಾಯಸ ಕೊಟ್ಟರು ಬೇಜಾರಾಗ್ತೈತೆ, ಬರೀ ಅನ್ನ ಸಾರಿ ಕಿರು ಬೇಜಾರಾಗ್ತೈತೆ. ಉಪ್ಪು, ಉಪ್ಪಿನಕಾಯಿ, ಹೆಸರು ಬೇಳೆ, ಹಪ್ಪಳ, ಸಂಡಿಗೆ ತಿರುಗಾಯ್ತದ ಎಲ್ಲ ಹಾಕಿರು, ತುಪ್ಪ ಗಿಪ್ಪ ಹಾಕಿರೆ ಅನ್ಕೊಂಡು ನುಂಡು ಬಿಡ್ಬೋದು. ಅದೇ ಜೀವನ ಕಣೆ ಸುಶೀಲಾ. ಆತು ಬಾರಪ್ಪ, ಪ್ರೀತಿನೂ ಕೊಡಿವಿಂತೆ, ಕೋಪನೂ ಕೊಡಿವಿಂತೆ. ಬಾ ಕೈ ತೊಳ್ಕೊಂಬ, ಉಂಬಿವಿಂತ ಈಕೇನು ಕೊಡ್ತೀನಿ. ಸುಶೀಲಾ, ಉಂಬಕ್ಕೆ ಏನು ಅಡುಗೆ ಮಾಡಿಜ? ಏನು ಕೋಳಿಗೆಲೆ ಸಾರು ಮಾಡಿಜ? ಕುರಿ ಕೊಯ್ದಿದ್ದೀನಿ, ನೀನು ತಂದ್ಕೊಂಡು ಕೊಟ್ಟಲ್ವ ನಾನು ಮಾಡೋದು. ಕೋಳಿನೂ ಇಲ್ಲ, ಕುರಿನೂ ಇಲ್ಲ. ಅದೇ ನನ್ನ ದಿನ ಹೊಲ್ತಕ್ಕೆ ಹೋಗಿದ್ದೆ, ಎಲ್ಲವೂ ಬುಡ ಸೊಪ್ಪು ಕೊಯ್ಕೊಂಬ ಇದ್ದೆ, ಎಲ್ಲ ಹಾಕ್ಬಿಟ್ಟು ಮಸಾಂಬ್ರ ಮಾಡಿದ್ದೀನಿ, ಬಂಗಾರದಂಗೆ ಐತಿ. ಉಳ್ಳಿಗೆಡ್ಡೆ ಕೊಯ್ಕೊಂಡು ಕೊಡ್ತೀನಿ, ನೆಂಚ್ಕೊಂಡು ಉಂಬಿ ಅಂತ ಬಾ. ಇದು ನನಗೆ ಇಷ್ಟ ಆಗೋದು ಮೈ ಡಿಯರ್ ವೈಫ್. ಏ ಸುಶೀಲಾ,
ಏನೇ ಕೊಟ್ರು ಪ್ರೀತಿಯಿಂದ ಕೊಟ್ರು ಅದೇ ಅಮೃತ ಕಣಿ. ಗಂಡ ಹೆಂಡತಿ ಸಂಬಂಧ ಹಿಂಗೆ ಇರಬೇಕು. ಆಹಾ ಮಸಾಮ್ರು ಉಳ್ಳಿಗೆಡ್ಡೆ ನೆಂಚ್ಕೊಂಡು ಉಮ್ತಾ ಇದ್ರೆ ಏ ಸುಶೀಲ, ನೀನು ನನಗೆ ಇಷ್ಟ ಕಣೆ, ತುಂಬ ಇಷ್ಟ. ನಾನು ಏನೇ ಬೈದರೂ ನನ್ನ ಕ್ಷಮಿಸ್ತೀಯಲ್ಲ. ನೀನು ನಮ್ಮಮ್ಮಯ್ಯ ಇಬ್ಬರು ಒಂದೇ ಥರ. ನೀನು ಹೆಂಡ್ತಿ, ನಮ್ಮ ಅಮ್ಮಯ್ಯ ಅಷ್ಟೇ. ಅದು ಐ ಲವ್ ಯು ಸುಶೀಲ, ಐ ಲವ್ ಯು. ಸುಮ್ಕಿರ್ ನೀನು ಐ ಲವ್ ಯು ಪೈ ಲವ್ ಯು ಅಂತ ಎಲ್ಲ ಹೇಳ್ಬೇಡ, ನಂಗೆ ನಾಚಿಕೆ ಆದಂಗೆ ಹಾಕೈತಿ. ಬಾವಿಕೆ ಕೊಡ್ತೀನಿ ಉಂಬಿ. ಅಲ್ಲಿ ನಾಚಿಕೆ ಕಳ್ಳಿ, ಮಗೆಲ್ಲ ಕೆಂಪು ಮಾಡ್ಕೊಂತ ಕಳ್ಳಿ. ಓ ಏನ್ಲ ಸೀನಾ, ಏನೋ ಗಂಡ ಹೆಂಡ್ತಿ ಖುಷಿಯಾಗಿ ನಗ್ನಗ್ತಾ ಮಾತಾಡ್ತಾ ಇದ್ದೀರಾ? ಭಗವಂತ ನಿಮ್ಮಿಬ್ಬರನ್ನು ಹಿಂಗೆ ಚಂದ ಕಿಕ್ಕಿರ್ಲಿ ಕಣಲೆ. ಏನಮ್ಮಣೆ ಸುಶೀಲಮ್ಮ, ಏನು ಅಡುಗೆ ಮಾಡಿದ್ದ? ಗೌಡ್ರೆ ಅದೇ ಮಶಾಮ್ರ ಮಾಡಿ ಅನ್ನ ಮುದ್ದೆ ಮಾಡಿದ್ದೀನಿ, ಬರ್ರಿ ತೊಳಕ ಬರ್ರಿ ಉಂಬಿ ಅಂತ್ರಿ. ಏ ಬೇಡ ಕಣಮಣಿ, ಮನೆಗೆ ಯಾತ ಅವಲಕ್ಕಿ ಒಗ್ಗರ್ನೇನ ಪುರಿ ಒಗ್ಗರ್ನೇನ ಹಾಕ್ಯವಳೆ, ಹೋಗಿ ತಿಂತೀನಿ. ಸೀನಾ ಬಿಡುವಾಗಿದ್ದೆ ಅನ್ಲ? ಗೌಡ್ರೆ ಒಂದು ಮಾತು ಹೇಳ್ತೀನಿ ಕೇಳ್ರಿ. ಮ್ಯಾಲಿರೋ ಯಮ ಬಂದು ಲೇ ಸೀನಪ್ಪ ನಿಂದು ಟೈಮು ಮುಗೀತು ಬಾರ್ಲ ಅಂತ ಹೇಳಿ ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ. ಆದರೆ ನಮ್ಮೂರಿನ ಗೌಡ್ರು ಬಂದು ಲೇ ಸೀನಪ್ಪ ಬಾರ್ಲ ಅಂತಂದರೆ ಒಡಲೆ ಬಂದ್ಬಿಡ್ತೀನಿ ಗೌಡ್ರೆ ನಾನು. ಬಿಡುವಿಲ್ಲ ಅಂದ್ರು ಬಿಡುವು ಮಾಡ್ಕೊಂತೀನಿ ಹೇಳ್ರಿ ಗೌಡ್ರೆ. ಅದೇನು ಅದು ಸರಿ, ನೀವೇನು ಇವತ್ತು ಅಂಗಿ ಕೆಮ್ದಂಗೆ ಬರೀ ಬಾಡೆಗೆ ಓಡಾಡ್ತಾ ಇದ್ದೀರಾ? ಏನು ಜಿಮ್ ಗಿಮ್ಮಿಗೆ ಸೇರ್ಕೊಂಡ್ರ ನೀವು? ಸೋಲ್ಡ್ರು ಗೀಳ್ರು ತೋರ್ಸಕ್ಕೆ ಏನ್ ಗೌಡ್ರೆ ಬನಿಯನ್ನಿಗೆ ಓಡಾಡ್ತಾ ಇದ್ದೀರಾ? ಲೇ ಯಾ ಜಿಮ್ಗೂ ಸೇರ್ಕೊಂಡಿಲ್ಲ, ಏನೂ ಇಲ್ಲ ಕಣ್ಲ. ಈ ಬಿಸ್ಲೇನ್ರ ಓಟೈತೆ ಅನ್ಲ, ಅಬ್ಬಬ್ಬಬ್ಬಬ್ಬ ನಿಗಿ 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 ಉರಿತೈತೆ. ಈ ಬಾಡಿ ಇಕ್ಕೆಂಬಕ್ಕೂ ಸೇರಲ್ಲ. ಅಂಗಿ ಇಕ್ಕೆಂಬಿಟ್ರೆ ಸೆಕೆ ನೀರು ಇಳಿದು ಹೋಗ್ಕೊಳಲೆ, ಒರೆಸ್ಕೊಂಡು ಸಾಕಾಗೋಕೈತಿ. ಅದಕ್ಕೆ ಅಂಗಿನೂ ಬೇಡ ಯಾತು ಬೇಡ ಅಂದು ಒಂದು ಬಾಡಿ ನೇತಾಕೊಂಡು ಓಡಾಡ್ತಾ ಇದ್ದೀನಿ. ಮಂತಕ್ಕೆ ಹೋದ್ರೆ ಈ ಬಾಡಿನ ಕಿತ್ತು ಬಿಸಾಕಿ ಸುಮ್ಮನೆ ಒಂದು ಟೇಬಲ್ ಫ್ಯಾನ್ ಹಾಕ್ಯಂಡು ಮನಿಕೊಂಬಿಡ್ತೀನಿ. ಉಕಂಗೌಡ್ರೆ ಬೊಲ್ ಬಿಸ್ಲ ಇದ್ದೆ, ಒಲಿ ಬಿಡ್ರಿ. ಏನು ಸಮಾಚಾರ? ಬೋರಾಜನ್ನ ಹಾಕ್ಯಂಡು ಈ ಕಡೆ ಮೈದಿರಲ್ಲ, ಏನು ಸಮಾಚಾರ ಗೌಡ್ರೆ? ಯಾತು ಇಲ್ಲ, ಸುಮ್ಮನೆ ಹಂಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ನೆನೆ ದಿನ ನಂದೀಸ್ನ ಅಂಗಡಿ ತಗ ಕೂಕೊಂಡಾಗ ನಾನು ನಿಮ್ಮ ಅಪ್ಪಯ್ಯ ಕೂಕೊಂಡು ಮಾತಾಡ್ತಿದ್ವಿ. ಅವಾಗ ಅವನು ಈರ್ಭದ್ರಪ್ಪನ ಮಗ, ಅವನ ಹೆಸರು ಬಸವರಾಜ್ ಬಂದಾಗ ನಿಮ್ಮ ಅಪ್ಪಯ್ಯ ಏನ್ಲ ಇನ್ನೂ ಮದುವೆಗಿದ್ವಿ ಆಗಲ್ವೇನಲ್ಲ ಅಂತ ಕೇಳಿದ್ಕೆ, ಎಣ್ಣೆ ಹುಡುಕ್ತಿಲ್ಲ ನನಗೆ, ಹೆಣ್ಣು ಸಿಗ್ತಿಲ್ಲ ಅಂತ ಅಂದ. ತಿರ್ಗಾ ನಾನು ಅವ್ರ ಅಪ್ಪಯ್ಯ ಫೋನ್ ಮಾಡಿದೆ ಈರ್ಭದ್ರಿಗೆ, ಏನಪ್ಪ ಈರ್ಭದ್ರ ಮಗುಗೆ ಮದುವೆ ಮಾಡಲ್ವೇ ಅಂತಾನೆ. ಮಾಡ್ಬೇಕು ಗೌಡ್ರೆ, ಹೆಣ್ಣು ಪಣ್ಣು ಸಿಗ್ತಿಲ್ಲ ಅಂತ ಅಂದ ಅವನು. ಅದಕ್ಕೆ ನಾನು ಬ್ರೋಕರ್ ಗೀಕರ್ ಯಾರನ್ನ ಇದ್ದರೆ ಹುಡುಕ್ರಲ್ಲ ಅಂತಂದು ಎಲ್ಲ ಹೇಳಿದೆ. ಅವ್ರಿಗೂ 25-30 ಸಾವಿರ ದುಡ್ಡು ಖರ್ಚು ಮಾಡಿವಿ, ಆದರೂ ಯಾರು ನಮಗೆ ಹೆಣ್ಣು ಹುಡುಕ್ಯಂಗೆ ಕೊಡ್ತಿಲ್ಲ ಅಂತಾರೆ ಬಸವರಾಜ ಹಂಗಂದ. ನಾನು ಅದಕ್ಕೆ ಅದೇ ನಮ್ಮ ಈಶ್ವರಪ್ಪ ಇದ್ದಾನಲ್ಲ ಮದುವೆ ಬ್ರೋಕರ್ ಅಂದರೆ ಚೆನ್ನಾಗಿ ತೋರಿಸ್ತಾನೆ, ನಮ್ಮನೇನ ಪರಿಚಯಸ್ತ, ಮೋಸ ಗೀಸ ಮಾಡಲ್ಲ. ನಿನಗೂ ಪರಿಚಯ ಅಲ್ವೇ ಈಶ್ವರಪ್ಪ? ಅದಕ್ಕೆ ಅವನು ಎಲ್ಲನ ಹುಡುಕ್ತಾನೆ ಕೇಳೋಣ ಅಂತಾನ ಫೋನ್ ಮಾಡೋಣ ಅಂತ ನಿನ್ನ ಕರ್ಕೊಂಡೋಗೋಣ ಅಂತ ಬಂದೆ ಕಣ್ಲ. ಏನ್ಲ ಸೀನಪ್ಪ, ಅವನು ಈಶ್ವರಪ್ಪ ಹುಡುಕ್ತಾನೆ ಅನ್ಲ? ಗೌಡ್ರೆ ಈ ಮದುವೆ ಅಂದರೆ ಭಯವಾದಂಗೆ ಆಕೈತೆ ಗೌಡ್ರೆ. ಯಪ್ಪ ಈಗ ಮದುವೆಗಳನ್ನ ನೋಡ್ಬಿಟ್ರೆ ಹೆಣ್ಣು ಸಿಕ್ಕೋವರೆಗೂ ಒಂದು, ಹೆಣ್ಣು ಸಿಕ್ಕಿದ ಮೇಲೆ ಒಂದು. ನೆಟ್ಟು 6 ತಿಂಗಳು ಬಾಳ್ಮೆ ಮಾಡಲ್ಲ ನೀವು. ಗಂಡ ಹೆಂಡ್ತಿ ಕಂಡ್ರೆ ಆಗಲ್ಲ, ಹೆಂಡ್ತಿ ಗಂಡ್ರನ್ನ ಕಂಡ್ರೆ ಆಗಲ್ಲ. ಯಾರ್ಯಾರು ಸೋಲೋದೇ ಇಲ್ಲ ಗೌಡ್ರಿ. ಈಗ ನಾವು ಹೆಣ್ಣು ಮಕ್ಕಳೇನು ಸೋಲ್ತವೆ, ಗಂಡು ಹುಡುಗರೇನು ಸೋಲ್ತವೆ. ನಾನು ಯಾಕೆ ಅವನಿಗೆ ಎದುರ್ಕೊಂಬೋದು, ನಾನು ಯಾಕೆ ಇವಳಿಗೆ ಎದುರ್ಕೊಂಬೋದು ಅಂತನ ಇಬ್ಬರು ಜಗಳಕ್ಕೆ ಬಿದ್ದುಬಿಡ್ತವೆ. ಅದಕ್ಕೆ ಈ ಮದುವೆ ಮಾಡಿಸೋಕ್ಕೂ ಅರ್ಧ ಭಯ. ಏಕೆ ಮದುವೆ ಮಾಡಿಸೋದೇನು ಮಾಡಿಸ್ಬಿಡ್ತೀವಿ, 6-7 ತಿಂಗಳಾದ್ಮೇಲೆ ಕಿತ್ತರ್ಕೊಂಡು ಹೋಗ್ಬಿಡ್ತಾವು. ತಾಯಿನೂ ಕಿತ್ತು ಬಿಸಾಕಿ ನೀನು ಬೇಡ, ನಿನ್ನ ಸವಾಸನೂ ಬೇಡ ಅಂತ ಹೇಳಿ ಹೊರಟು ಬಿಡ್ತವೆ. ಆಮೇಲೆ ಊರಾಗ ನಮ್ಮದೇ ಮರ್ಯಾದೆ ಹೋಗೋದು. ಗೌಡ್ರು ಸೀನಪ್ಪನು ಬೋರಜ್ಜ ಸೇರ್ಕೊಂಡು ಮದುವೆ ಮಾಡಿಸಿರಂತೆ. ಅವು ತಾಳಿ ಕಿತ್ತ ಕೊಡೋಯ್ತಂತ ಮಗ, ಅವ್ರ ಮದುವೆನೇ ಅವಳು ಬಾಳೆ ಹಾಳಾಗಿ ಹೋತಂತೆ ಅಂತ ನಮ್ಮನ್ನು ನಿಮ್ಮನ್ನು ಹಿಡ್ಕೊಂಡು ಬೈಕೊಂತಾರೆ.
ಅದಕ್ಕೆ ಇಂಥ ವಿಚಾರಕ್ಕೊಂದ್ರೆ ಒಟ್ಟು ಹೋಗದಂಗಿರೋದೇ ಒಳ್ಳೇದು ಅನ್ನಿಸ್ತೈತೆ ಗೌಡ್ರೆ. ಹಾ ಇಲ್ಲೇ ನೋಡ್ಕೊಂಬಾರ್ಲ ಅತ್ತ. ಲೋ ಹಿರಿಕ್ರು ಹೇಳವ್ರಲ್ಲ, ಮದುವೆ ಮಾಡ್ಸೋದು ಪುಣ್ಯದ ಕೆಲಸ ಅಂತಾನ. ಏನನ ಆಗಲಿ ಬಾಲ ಹೋಗೋಣ ಬಾ. ಹೋಗಿ ಅವ್ನು ಈಶ್ವರಪ್ಪಗೆ ಫೋನ್ ಮಾಡಿ ಅದೇನು ನಿಗಂಟು ಮಾಡ್ಕೊಂಬ. ಸುಶೀಲ, ಗೌಡ್ರು ಅರ್ಜೆಂಟಾಗಿ ಕರೆದೆ ಹೋಗಿ ಬರ್ತೀನಿ. ಆಮೇಲೆ ಬಂದು ಮಶ್ಯಾಂಬರದಾಗ ಇಬ್ಬರು ಒಂದೇ ತೇಟೆ ಕೂಕೊಂಡು ಉಂಬಾನ. ಸರಿನಾ? ಆಯ್ತು, ಬರ್ತೀನಿ ನಡಿ. ಈ ಅಪ್ಪಗೆ ಗೌಡ್ರು ಅಂದರೆ ಮನೆನೂ ಬೇಡ, ಮಟನೂ ಬೇಡ, ಏನೂ ಬೇಡ. ಓಡೋಕ್ಕಾರ ಅವ್ರ ಹಿಂದೆ. ಹೆಂಗ ದೇವ್ರು ಅವ್ರನ್ನೆಲ್ಲರನ್ನೂ ಚೆನ್ನಾಗಿ ಇಕ್ಕಿರಲ್ಲ ಅಷ್ಟೇನೆ.